ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನೆಲ್. ಕೂರ್ಗ್ ಮುಗಿಸ್ಕೊಂಡು ಬಂದು ಆದಮೇಲೆ ಮೆಹಂದಿ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ. ಹೋಗ್ಬೇಕಾದ್ರೆ ಅಪ್ಲೈ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸ್ದಂಗೆ ಆಗತ್ತೆ ಅಂತ ಹೇಳಿ ಮೆಹಂದಿನ ಎಣ್ಣೆ ಯೂಸ್ ಮಾಡಿ ಹೇಗೆ ಮೆಹಂದಿನ ಕಲಿಸೋದಂತ ತೋರಿಸ್ಕೊಡ್ತೀನಿ ನಿಮಗೂ ಕೂಡ. ಇದು ನಾನು ತೊಗೊಂಡಿರೋದು ಆಲ್ಸ್ ಗುಡ್ನೆಸ್ ಅವರ ಹೆನ್ನಾ ಪೌಡರ್. ಇದು ನಿಮಗೆ purple.com ಸಿಗುತ್ತೆ. ಇದು ನಾನು ಒಬ್ಳಿಗೆ ಮಾತ್ರ ಯೂಸ್ ಮಾಡ್ಕೊಳ್ತಾರೆ. ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಇದು ನಿಮ್ಗೆ ಎಷ್ಟು ಬೇಕೋ ಹೆನ್ನಾ ಪೌಡರ್, ನಿಮ್ಗೆ ಯಾವುದು ಬ್ರ್ಯಾಂಡ್ ಬೇಕಾದ್ರೂ ತೊಗೊಬೋದು, ಬಟ್ ನನಗೆ ಈ ಬ್ರ್ಯಾಂಡ್ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಅದಾದಮೇಲೆ ಕರಿ ಲೀಫ್ ಪೌಡರ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮನೇಲೇ ನಿಮಗೆ ಕರಿಬೇವಿದ್ರು ಅದನ್ನು ಒಣಗಿಸಿ ಬೇಕಾದ್ರೆ ಅದೇ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಕರಿ ಲೀಫ್ ಪೌಡರ್ನ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಮೆಹಂದಿ ನಮ್ಮ ಹೇರ್ಗೆ ಕಲರ್ ಕೊಡೋದು ಅಷ್ಟೇ ಅಲ್ಲದೆ ನಮ್ಮ ಬಾಡಿಯನ್ನು ಒಳ್ಳೆ ಅಕಸ್ಮಾತ್ ಹೀಟ್ ಆಗಿದ್ರೆ ಅದನ್ನು ನಾರ್ಮಲ್ ಟೆಂಪ್ರೇಚರ್ ತರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಹೇರ್ಗೂ ಕೂಡ ಒಂದು ಒಳ್ಳೆ ಫುಡ್ ಅಂತ ಕೂಡ ಹೇಳ್ತಾರೆ ಮೆಹಂದಿನ. ಸೊ ನಾನು ಇಲ್ಲಿ ನೀಮ್ ಪೌಡರ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನೋ ಡ್ಯಾಂಡ್ರಫ್ ಏನಾರಿದ್ದರೆ ಇದು ಮೆಹಂದಿ ಒಟ್ಟಿಗೆ ನಾವು ಇನ್ಕ್ಲೂಡ್ ಮಾಡಿ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂತ. ಸೊ ನಾನು ಈ ಪೌಡರ್ಗಳನ್ನು ಇಷ್ಟನ್ನು ಕೂಡ ನಾನು ಕಂಪ್ಲೀಟಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಬೀಟ್ರೋಟನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಬೀಟ್ರೋಟನ್ನು ನಾನು ಜ್ಯೂಸ್ ತೆಗ್ದಿಲ್ಲ, ಕಂಪ್ಲೀಟ್ ಬೀಟ್ರೋಟ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಅದನ್ನು ಸೋಸೋ ಬದಲು ಅದನ್ನು ಹಾಗೇ ರೀತಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇದನ್ನು ಮೆಹಂದಿ ಪೌಡರ್ಗೆ ಈ ಒಂದು ಬೀಟ್ರೋಟನ್ನು ಹಾಗೆ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಇಲ್ಲಿ ಸೋಸ್ಕೊಳ್ಬೋದು, ಇಲ್ಲ ಅದೇ ರೀತಿ ಯೂಸ್ ಮಾಡಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ ನಿಮ್ಗೊಂದು ಸ್ವಲ್ಪ ಒಟ್ಟೊಟ್ಟು ಅಂತ ಅನಿಸುತ್ತೆ. ಇವಾಗ ಮೆಂತ್ಯಲ್ಲಿ ಯೂಸ್ ಮಾಡಿದಾಗ ಒಟ್ಟೊಟ್ಟು ಹೇಗೆ ಅನಿಸುತ್ತೋ ಅದು ಮಾತ್ರ ಅನಿಸುತ್ತೆ. ನೀವು ನೀಟಾಗಿ ನೀರು ಹಾಕಿ ವಾಶ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಅದು ಒಟ್ಟೋಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾನು ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ತಾ ಮೆಹಂದಿಯನ್ನು ಕಲಿಸ್ತಾ ಇದ್ದೀನಿ. ಫಸ್ಟು ಯಾವತ್ತೇ ಆಗಲಿ ಮೆಹಂದಿನ ಕಲಿಸ್ಬೇಕಾದ್ರೆ ಡೋ ಥರ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಚಪಾತಿ ಡೋ ಥರ ಗಟ್ಟಿ ಕಲಿಸ್ಕೊಂಡು ಅದಾದಮೇಲೆ ನೀವು ಸ್ವಲ್ಪನೇ ನೀರು ಹಾಕೋಕ್ಕೆ ಯೂಸ್ ಮಾಡಿ. ಒಂದೇ ಸಲ ನಾವು ನೀರು ಜಾಸ್ತಿ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟು ಡೋ ಥರ ಮಿಕ್ಸ್ ಮಾಡಿ, ನೀವು ನೋಡ್ಬೋದು ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕಿ ಆ ಗಂಟು ಏನಾಗಿರುತ್ತೆ ಅದನ್ನು ಕೈಯಲ್ಲಿ ಇಸ್ಕ್ತಾ ಆ ಗಂಟನ್ನೆಲ್ಲ ಫುಲ್ಲು ತೆಗ್ದಿದ್ದೀನಿ. ಸೊ ನನಗೂ ಇದು ಹೇಗೆ ಕಲಿಸ್ಬೇಕಂತ ಗೊತ್ತಿರಲಿಲ್ಲ. ಸೊ ನನ್ನ ಫ್ರೆಂಡ್ ಅವ್ರ ಅಮ್ಮಂದು ಪಾರ್ಲರ್ ಇದೆ, ಸೊ ಅವ್ರು ಹೇಳ್ಕೊಟ್ಟಿದ್ರು ಈ ರೀತಿ ಮೆಹಂದಿ ಕಲಿಸ್ಕೊಳ್ಳಿ ಅಂತ. ಬಿಕಾಸ್ ಅವ್ರು ಸುಮಾರು ಜನ ಮೆಹಂದಿ ಕಲಿಸಿ ಅವ್ರು ಸೇಲ್ ಮಾಡ್ತಿದ್ರಿಂದ ನಾನು ಕೇಳಿದ್ದೆ ಅವಳ ಹತ್ರ ಹೇಗೆ ಇದನ್ನು ಯೂಸ್ ಮಾಡಬೇಕಂತ. ಸೊ ಫಸ್ಟ್ ಅವ್ಳು ಹೇಳ್ಕೊಟ್ಟಿದ್ದು ಈ ರೀತಿ ಡೋ ಥರ ಕಲಿಸ್ಕೊಂಡು ಅದಾದಮೇಲೆ ಸ್ವಲ್ಪನೇ ನೀವು ನೀರು ಆ್ಯಡ್ ಮಾಡ್ಕೊತ ಕಲಿಸಿ. ಸೊ ನೋಡಿದ್ರಲ್ಲ ಈ ರೀತಿ ಬರುತ್ತೆ. ಸೊ ಇದನ್ನು ನಾವು ಓವರ್ ನೈಟ್ ನಾನು ಸೋಕ್ ಮಾಡೋಕ್ಕೆ ಬಿಟ್ಟು ಬೆಳಗ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಂಡ್ ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ಕೊಂಡು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಹೇರ್ಗೆ ಒಳ್ಳೆ ಕಲರ್ ಕೂಡ ಬರುತ್ತೆ. ಆ್ಯಂಡ್ ಇದು ಮೆಹಂದಿ ಅಪ್ಲೈ ಮಾಡೋದ್ರಿಂದ ಕೂಡ ನಿಮ್ಮ ಬಾಡಿ ತುಂಬ ಹೀಟಾಗಿದ್ರೆ ನಾರ್ಮಲ್ ಟೆಂಪ್ರೇಚರ್ ಕೂಡ ಬರುತ್ತೆ. ನೋಡಿ ನನ್ನ ಕೈಯಲ್ಲಿ ಸ್ವಲ್ಪ ಕಲರ್ ಬಂದರೆ ನೆಕ್ಸ್ಟ್ ಡೇ ಡಬಲ್ ಕಲರ್ ಬರುತ್ತೆ. ನಾನು ಮೊಸರು ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಎರಡು ನೀವು ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾರಾದರೂ ಹೆಲ್ಪ್ ಇದ್ದರೆ ಹೆಲ್ಪ್ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ ಮೆಹಂದಿನ. ಇಲ್ಲ ಅಂತಂದರೆ ನೀವೇ ಸ್ವಲ್ಪ ಪಾರ್ಟಿಷನ್ ತೊಗೊಂಡು ಸ್ವಲ್ಪನೇ ಅಪ್ಲೈ ಮಾಡ್ಕೊಳ್ಳಿ. 1 hour ಅಥವಾ ಒಂದು 30 minutes ಬಿಟ್ಟು ನೀವು ಹೇರ್ ವಾಶ್ ಮಾಡ್ಬೋದು. ಯಾವುದೇ ರೀತಿ ಶ್ಯಾಂಪು ಹಾಕ್ದರೆ ಹೇರ್ ವಾಶನ್ನು ಮಾಡಿ. ಯಾಕೆ ಶ್ಯಾಂಪು ಹಾಕಬಾರ್ದು ಅಂತಂದರೆ ಹೇರ್ ಕಲರ್ ಹೋಗುತ್ತೆ ಅನ್ನೋದಕ್ಕೋಸ್ಕರ ಮೆಹಂದಿ ಕಲರ್. ಸೊ ಶ್ಯಾಂಪು ಹಾಕ್ದರೆ ವಾಶ್ ಮಾಡಿ. ನೆಕ್ಸ್ಟ್ ಡೇ ಅಥವಾ ಒನ್ ಡೇ ಬಿಟ್ಟು ನೀವು ಬೇಕಾದ್ರೆ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋದ್ರೆ ಹೇರ್ಗೆ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ. ಕಡಲೆಬೇಳೆ, ತೊಗರಿಬೇಳೆ, ಅಕ್ಕಿ, ಸೋಂಕಾಳು, ಕಡಲೆಕಾಳು, ಇಂಗು, ಅರಿಶಿನ ಕಾಳು, ಜಾಕಾಯಿ, ಆಮೇಲೆ ಹೆಸರು ಕಾಳು, ಇದು ಮೆಣಸು, ಚಕ್ಕೆ ಲವಂಗ, ಏಲಕ್ಕಿ, ಸೋಂಪು, ಇದು ಹೆಸರು ಓಂಕಾಳಿದು, ಆಮೇಲೆ ಉದ್ದಿನಬೇಳೆ, ಆಮೇಲೆ ಪಲಾವ್ ಎಲೆ, ಇದು ಮೆಂತ್ಯ, ಇದು ಗುಂಡು ಮೆಣಸಿನ್ಕಾಯಿ, ಇದು ಹೆಸರು ಬೇಳೆ, ಇದು ಜೀರಿಗೆ, ಇದು ಸಾಸಿವೆ, ಅದು ಧನಿಯಾ, ಮೆಣಸಿನ್ಕಾಯಿ ಇನ್ನೂ ಹಾಕಬೇಕು. ಧನಿಯಾ ಎಷ್ಟು ತಗೋತೀಯಾ? 1 kg ಧನಿಯಾದು. ಸರಿ. 1 kg ಮೆಣಸಿನ್ಕಾಯಿ, ಇದು ಮಿಕ್ಸು, ಬ್ಯಾಡಗಿ ಗುಂಟೂರು ಮೆಣಸಿನ್ಕಾಯಿ ಮಿಕ್ಸು ಅದನ್ನ ಎತ್ಕೊಂಬದನ್ನು. ಇಷ್ಟು ಐಟಮ್ ಬೇಕಾಗುತ್ತೆ ಖಾರದ ಪುಡಿ ಮಾಡೋಕ್ಕೆ. ಆಮೇಲೆ ಸ್ವಲ್ಪ ಗಸಗಸೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ಜಾಕಾಯಿ, ಆಮೇಲೆ ಇದು ಕುಟ್ಟಿರೋಂಥ ಅರಿಶಿನ ಕೊಂಬು, ಸ್ವಲ್ಪ ಇಂಗು. ಧನಿಯಾಗೆ 1 kg ಮೆಣಸಿನ್ಕಾಯಿ, 1 kg ಧನಿಯಾಗೆ 1 kg ಮೆಣಸಿನ್ಕಾಯಿ,
ಎರಡು ಮಿಕ್ಸು, ಬ್ಯಾಡಗಿ ಮತ್ತು ಗುಂಡೂರು ಮೆಣಸಿನ್ಕಾಯಿ. ಯಾವ್ದು ಬ್ಯಾಡ್ಗೆ? ಇದು ಬ್ಯಾಡಗಿ, ಇದು ಗುಂಡೂರು ಅರ್ಧ. ನೋಡ್ಕೊಂಡು ಬಂದ್ರಲ್ಲ, ಇದು ಸಾಂಬಾರ್ ಪುಡಿಗೆ ನಮ್ಮ ಕಡೆ ಖಾರದ ಪುಡಿ ಅಂತ ನಾವು ಕರಿತೀವಿ. ಇದು ಕಂಪ್ಲೀಟ್ ಸಾಂಬಾರ್ ಪುಡಿ ರೆಸಿಪಿಯನ್ನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇರೋದು. ಇಷ್ಟು ಏನು ಐಟಮ್ಸ್ಗಳು ನಾವು ತೋರಿಸಿದ್ವಲ್ಲ, ಇಷ್ಟು ಐಟಮ್ಸ್ಗಳು ನಿಮ್ಮ ಸಾಂಬಾರ್ ಪುಡಿ ಮಾಡೋಕ್ಕೆ ಬೇಕಾಗುತ್ತೆ. ಟ್ರೆಡಿಷ್ನಲ್ ಆಗಿ ಮಾಡುವಂಥ ಸಾಂಬಾರ್ ಪುಡಿ ಹೋಮ್ ಮೇಡ್. ಸೊ ಈಗ ಒಂದೇ ನಾವೇನು ತೋರಿಸಿದ್ವಲ್ಲ ಅದು ಎಲ್ಲ ಒಂದೇ ಆ್ಯಡ್ ಮಾಡಿ ಉರಿತಾ ಇರಬೇಕು. ಈ ವಿಡಿಯೋನ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ನಾನು ಐಟಮ್ಸ್ಗಳನ್ನ ಆಲ್ರೆಡಿ ತೋರಿಸಿದ್ದೀನಿ. ಸೊ ರೋಸ್ಟ್ ಮಾಡೋದನ್ನ ಎಲ್ಲನೂ ಕೂಡ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಎಲ್ಲನೂ ಸ್ವಲ್ಪ ಲೈಟ್ ಬ್ರೌನ್ ಬರೋ ತನಕ ಹುರಿದು ಎಲ್ಲನೂ ಕೂಡ ಈ ರೀತಿ ಒಂದು ಬಟ್ಟೆ ಮೇಲೆ ಅಥವಾ ನ್ಯೂಸ್ ಪೇಪರ್ ಮೇಲೆ ಹಾರಿಸ್ತಾ ಇದ್ದೀವಿ, ಬಿಕಾಸ್ ನೀಟಾಗಿ ಹಾರಲಿ ಅಂತ. ಈಗ ಆ್ಯಡ್ ಮಾಡಿರೋದು ನೆಕ್ಸ್ಟ್ ಬಂದು ಅಕ್ಕಿ ಬಂದು ಸ್ವಲ್ಪ ಕಳ್ಳೆಪುರಿ ಥರ ಅಂತ ಹೇಳ್ತಾರೆ. ಕಳ್ಳೆಪುರಿ ಸ್ವಲ್ಪ ಪಾಪ್ ಆಗಬೇಕು, ಅದು ಗೊತ್ತಾಗುತ್ತೆ ನಿಮಗೆ. ಉರಿತಾನೆ ಸ್ವಲ್ಪ ಪಾಪ್ ಥರ ಆಗುತ್ತೆ ಅದು. ಸೊ ಅದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ರೋಸ್ಟ್ ಮಾಡಿ ನಾನು ಏನೋ ಬಟ್ಟೆ ಮೇಲೆ ತೋರಿಸ್ತೀನಿ ಎಲ್ಲ ಕೂಡ ನಾವು ಆ ಬಟ್ಟೆ ಮೇಲೆ ಹಾಕ್ತಾಯಿದ್ದೀವಿ. ನಾನಿಲ್ಲಿ ಯಾವುದೇ ರೀತಿ ಸ್ಕಿಪ್ ಮಾಡಿಲ್ಲ, ಯಾಕಂತಂದರೆ ಯಾರಿಗಾದರೂ ಈ ಸಾಂಬಾರು ಪುಡಿ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಸಾಂಗನ್ನು ಆ್ಯಡ್ ಮಾಡಿ ನಾನು ಇದನ್ನು ಲೆಂದಿ ವಿಡಿಯೋಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜಸ್ಟ್ ಬಿಕಾಸ್ ಯಾರಾದರೂ ಮಾಡೋರಿಗೆ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಬಿಕಾಸ್ ಸುಮಾರು ಜನ ಈ ಸಮ್ಮರಲ್ಲಿ ಖಾರದ ಪುಡಿ ಮಾಡ್ಕೊಳ್ತಾರೆ, ವಿಚ್ ಮೀನ್ಸ್ ಸಾಂಬಾರು ಪುಡಿ. ಸಮ್ಮರ್ ಬಿಸಿಲಿರೋದ್ರಿಂದ ಸೊ ಅದಕ್ಕೆ ಅವ್ರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಲೆಂದಿ ವಿಡಿಯೋ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಒಂದು ನಾನು ಹುರಿದು ಆಲ್ಮೋಸ್ಟ್ ಬ್ರೌನ್ ಕಲರ್ ಕಂದು ಬಣ್ಣ ಬರೋ ತನಕ ಹುರಿದು ಎಲ್ಲನೂ ಕೂಡ ನಾವು ಅಲ್ಲಿ ಆರಿಸಿ ಇಟ್ಕೊಳ್ತಾ ಇದ್ದೀವಿ. ಆರಿದ್ಮೇಲೆ ಬೇಕಾದ್ರೆ ಮಿಷಿನ್ ಮಾಡಿಸ್ಕೊಂಡು ಬರ್ಬೋದು ಅಂತ.
ಈಗ ಕಾಳುಗಳು ಅಥವಾ ಅದೇನು ಸಾಸಿವೆ ಜೀರಿಗೆ ಏನೇನಿತ್ತೋ ಅದೆಲ್ಲನೂ ಹುರಿದು ಒಂದು ಸೈಡಲ್ಲಿ ಎತ್ತಿಟ್ವಿ. ಈಗ ಧನಿಯಾನು ಕೂಡ ಬ್ರೌನ್ ಕಲರ್ ಆಗೋ ತನಕ ನೀಟಾಗಿ ಧನಿಯಾ ಹುರಿದು. ಧನಿಯಾ ಸ್ಮೆಲ್ ನನಗೆ ತುಂಬ ಇಷ್ಟ. ಎಷ್ಟು ಜನಕ್ಕೆ ಧನಿಯಾ ಸ್ಮೆಲ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ಧನಿಯಾನು ಕೂಡ ಬ್ರೌನ್ ಕಲರ್ ಆಗೋ ತನಕ ನೀಟಾಗಿ ಹುರಿದು. ಆದಷ್ಟು ನೀವು ದಪ್ಪ ತಳದ ಪಾತ್ರೆ ತೊಗೊಳ್ಳಿ, ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಇದೆಲ್ಲ ಹುರಿದು ಒಂದು ಹೇಳಿದ್ನಲ್ಲ ಒಂದು ಬಟ್ಟೆಗೆ ಹಾಕಿ ಈಗ ಒಂದು ಟಬ್ಗೆ ಹಾಕಿ ನೀಟಾಗಿ ಎಲ್ಲ ಎತ್ತಿಟ್ಕೊಂಡಿದ್ವಿ. ಎಲ್ಲನೂ ಒಂದೇ ಸಲ ಮಿಕ್ಸ್ ಮಾಡಿ ಇಟ್ಕೊಂಡ್ವಿ. ಈಗ ನಮ್ಮಮ್ಮ ಬೇಡ ಸ್ವಲ್ಪ ಮೆಣಸಿನ್ಕಾಯಿ ಹುರಿಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕರಿಬೇವನ್ನ ನೀವು ಲಾಸ್ಟಲ್ಲಿ ಹುರ್ಕೊಳ್ಳಿ. ಅದೇ ನಮ್ಮಮ್ಮ ಬೇಡ ಕರಿಬೇವನ್ನ ಮಧ್ಯದಲ್ಲಿ ಹುರ್ಕೋ ಸ್ವಲ್ಪ ಹೊತ್ತು ಅಂತ ಹೇಳಿ ಕರಿಬೇವನ್ನ ನಾವು ಹುರ್ಕೊಳ್ತಾ ಇದ್ದೀವಿ. ಸಾಂಬಾರಿಗೆ ಎಷ್ಟು ನಾವು ಕರಿಬೇವನ್ನ ಆ್ಯಡ್ ಮಾಡ್ತೀವೋ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಈಗ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಮೆಣಸಿನ್ಕಾಯಿ ಹುರಿಯೋದು. ಇಟ್ ಇಸ್ ಸೋ ಹಾರಿಬಲ್, ಹೇಳೋಕ್ಕಾಗಲ್ಲ. ಅದು ಲಕ್ಕಿಲಿ ಚಿಮ್ನಿ ಇರೋದ್ರಿಂದ ಒಂದು ಸ್ವಲ್ಪ ಬೆನಿಫಿಟ್ ಆಗುತ್ತೆ, ತುಂಬ ಅಂತ ಹೇಳಲ್ಲ. ಬಟ್ ಓಕೆ, ಅಷ್ಟು ಘಾಟ್ ಅಂತ ಅನ್ಸಲ್ಲ ನಿಮಗೆ ಚಿಮ್ನಿ ಇದ್ದರೆ. ಮುಂಚೆಲ್ಲ ನಾವು ಮನೆಯಲ್ಲೆಲ್ಲ ಸಾಂಬಾರು ಪುಡಿ ಮಾಡ್ತಾ ಇರ್ಬೇಕಾದ್ರೆ ನೋಡಿ ಎಷ್ಟು ಘಾಟ್ ಅಂದರೆ ಮನೇಲಿ ಒಂದು ದಿವಸ ಇರೋಕ್ಕಾಗ್ತಾಯಿರಲಿಲ್ಲ. ಬಟ್ ಲಕ್ಕಿಲಿ ಇವಾಗೆಲ್ಲ ನಮಗೆ ಅಡ್ವಾನ್ಸ್ ಆಗಿರೋದನ್ನ ಚಿಮ್ನಿ ಎಲ್ಲ ಬಂದಿರೋದನ್ನ ಬೆಟರ್ ಅಂತ ಹೇಳ್ಬೋದು. ಅದು ಆ ಒಂದು ಘಾಟ್ ಹೋಗುತ್ತೆ. ಸೊ ಈಗ ಮೇನ್ ಇಂಗ್ರೀಡಿಯೆಂಟ್ ಮೆಣಸಿನ್ಕಾಯಿನ ಫುಲ್ಲೆಲ್ಲ ನೀಟಾಗಿ 2 ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀವಿ. ನಮ್ಮಮ್ಮ ಇಲ್ಲಿ ಯಾವುದೇ ರೀತಿ ಬಿಸಿಲಿಗೆ ಒಣಗಿಸಿರಲಿಲ್ಲ ಮೆಣಸಿನ್ಕಾಯಿಗಳನ್ನ. ಸೊ ಬೆಳಗ್ಗೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಒಣಗಿಸ್ಕೊಂಡಿದ್ರು, ಸ್ವಲ್ಪ ಮತ್ತು ಕ್ರಿಸ್ಪಿ ಬಂದಿತ್ತು. ಆ್ಯಂಡ್ ಇಲ್ಲಿ ಬಾಣಲಿಗೆ ಹಾಕಿ ಎಲ್ಲ ಹುರಿದು ಸ್ವಲ್ಪ ಅದು ಕ್ರಿಸ್ಪಿ ಬರೋಂಗೆ ಹುರ್ಕೊಂಡ್ವಿ. ಆ್ಯಂಡ್ ನಮ್ಮಮ್ಮ ಮಿಕ್ಸಿಯಲ್ಲಿ ಸ್ವಲ್ಪ ಆಡಿಸಿ ಅದಾದಮೇಲೆ ಆ್ಯಡ್ ಮಾಡ್ತೇವೆ. ಯಾಕಂತಂದರೆ ಅದೇನು ನಾವು ಮಿಲ್ ಮಾಡಿಸ್ತೀವಲ್ಲ, ಅಂದರೆ ಮಿಷಿನ್ಗೆ ಹಾಕಿಸ್ತೀವಲ್ಲ, ಅದು ಈಸಿಯಾಗಿ ಆಗಲಿ ಅನ್ನೋದಕ್ಕೋಸ್ಕರ ನಮ್ಮಮ್ಮನೇ ಸ್ವಲ್ಪ ಗ್ರೈಂಡ್ ಮಾಡಿ ಮಿಕ್ಸಿಲಿ ಆಡಿಸಿ ಹಾಕಿದ್ರು. ಈಗ ಸಂಜೆ ಅರೌಂಡ್ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಸಾಂಬಾರು ಪುಡಿನ ರುಬ್ಬಿಸ್ಕೊಂಡು ಬಂದರು. ಈ ಸಾಂಬಾರು ಪುಡಿ ಹತ್ತತ್ರ ನಮಗೆ 6ರಿಂದ ಒಂದು 7-8 ತಿಂಗಳು ಡಿಪೆಂಡ್, ಒಂದೊಂದ್ಸಲ ವರ್ಷ ಕೂಡ ಬರುತ್ತೆ. ಬಿಕಾಸ್ ನಾವು 1 kg ಮಾಡೋದ್ರಿಂದ ನಾವು ಸಾಂಬಾರು ಪುಡಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ. ಎವ್ರಿ ಡೇ ನಮ್ಮ ಮನೇಲಿ ಸಾಂಬಾರು ಬೇಕಾಗೋದ್ರಿಂದ. ಆ್ಯಂಡ್ ನಾವು ಟೊಮೊಟೊ ಗೊಜ್ಜು ಅಥವಾ ಯಾವುದಾದ್ರು ಕರಿಗಳೇನಾದ್ರು ಮಾಡೋದು ಅದಕ್ಕೂ ಕೂಡ ನಾವು ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ. ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ನಾವು ಯಾವುದೋ ಒಂದು ಮೇಳ ಇತ್ತು ನಮ್ಮ ಮನೆ ಹತ್ರ. ನಾನು ಎಲ್ಲೋ ಇದಕ್ಕೆ ಕನ್ಫ್ಯೂಸ್ ಮಾಡಿಕೊಂಡು ನಮ್ಮ ಮನೆ ಹತ್ರ ಅಂತ ಅಂದ್ಕೊಂಡು ಹೋಗಿದ್ವಿ. ಸೊ ಎನಿವೇಸ್ ಹೊರಗಡೆ ಹೋಗಿದ್ವಲ್ಲ, ಇನ್ನೇನು ಮನೆಗೆ ಬಂದು ಅಡುಗೆ ಮಾಡೋದಂತೇಳಿ ನಮ್ಮ ಅಮ್ಮನ ಯೋಗ ಕ್ಲಾಸಿಂದ ಹಾಗೆ ಕರೆಸ್ಕೊಂಡ್ವಿ ಬನ್ನಿ ಅಂತ. ಇದು ನಮ್ಮ ಮನೆ ಹತ್ರ ಯಾವುದೋ ಆಂಧ್ರ ಮೀಲ್ಸ್ ಅಂತ ಅಂದ್ಕೊಂಡಿದ್ವಿ ನಾವು, ಬಟ್ ಇಲ್ಲ, ಇದು ಕಂಪ್ಲೀಟ್ಲಿ ಮಿಲ್ಲೆಟ್ಸ್ದು. ಎನಿವೇಸ್ ಮಿಲ್ಲೆಟ್ಸ್ ಇದು ನಮಗೆ ಹೊಸದಂತ ಅಲ್ಲ, ನಮ್ಮ ಲೈಫಿಗೆ ಇಟ್ಸ್ ಬೀನ್ ಆಲ್ಮೋಸ್ಟ್ ಒಂದು 6 ವರ್ಷದಿಂದ ಅಂತ ಅಂದ್ಕೊಳ್ಳಿ. ಮಿಲ್ಲೆಟ್ಸ್ ಇಟ್ಸ್ ನಾಟ್ ಅ ನ್ಯೂ ಥಿಂಗ್ ನಮ್ಮ ಫ್ಯಾಮಿಲಿಗೆ. ನಾವು ಮಿಲ್ಲೆಟ್ಸಲ್ಲಿ ಸುಮಾರು ವೆರೈಟೀಸ್ಗಳನ್ನು ಮಾಡಿದ್ವಿ. ಆಲ್ರೆಡಿ ನಾನು ರೆಸಿಪಿಯನ್ನು ತೋರಿಸಿದ್ದೀನಿ. ಸೊ ಮಿಲ್ಲೆಟ್ಸ್ ದೋಸೆ, ಕಿಚಡಿ, ಆಮೇಲೆ ರೋಟಿ, ಆಮೇಲೆ ಫುಲ್ ಮೀನ್ಸ್ ಆಂಧ್ರ ಮೀಲ್ಸ್ ಅಂತ ಹೇಳಿ ನಾವು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ಪೆಷಲಿ ಅವ್ರಿಗೆ ರೋಟಿ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ಮಿಲ್ಲೆಟ್ಸ್ಗಳನ್ನು ಯೂಸ್ ಮಾಡಿದರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ತಾ ಸಿ ಯು ನೆಕ್ಸ್ಟ್ ಬ್ಲಾಗ್.